ಮಹಾಲಕ್ಷ್ಮಿ ದೇವಿ ಅವತಾರ ಹೇಗಾಯ್ತು? ವಿಷ್ಣು ಪುರಾಣದಲ್ಲೇ ಒಂದು ಕಡೆ ಉಲ್ಲೇಖಿಸಿದ್ದಾರೆ, ಭೃಗುವಿನ ಮಗಳು ಲಕ್ಷ್ಮಿ, ಅವಳನ್ನ ವಿಷ್ಣು ಮದುವೆ ಮಾಡಿಕೊಂಡ. ಈ ಸಮುದ್ರ ಮಂಥನ ಸಮಯದಲ್ಲಿ ಎಲ್ಲವೂ ಉತ್ಪತ್ತಿ ಆಗ್ತಾ ಹೋಯಿತು. ಅದರಲ್ಲಿ ಲಕ್ಷ್ಮಿ ಕೂಡ ಬಂದಾಗ ನಾವು ಕೂಡ ಆ ಹಾಡಲ್ಲಿ ಲಿರಿಕ್ಸ್ ಕೇಳಿದ್ದೀವಲ್ಲ, ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಿದ್ದಾರೆ. ಏನಿಲ್ದೇನೂ ಬದುಕಿರಬಹುದು, ಬಟ್ ಲಕ್ಷ್ಮಿ ಇಲ್ಲದೆ ಬದುಕೋದು ತುಂಬ ಕಷ್ಟ. ನೀವು ಸರಸ್ವತಿ ಪಡ್ಕೊಳ್ಳೋಕ್ಕೂ ಲಕ್ಷ್ಮಿ ಬೇಕಲ್ಲ ಫೀಸ್ ಕಟ್ಟೋದಕ್ಕೆ. ಕೃಷ್ಣ ಅದನ್ನೇ ಹೇಳಿದ್ದು, ನಾರಾಯಣ ಅವಳೇ ನನ್ನ ಅರ್ಧಾಂಗಿ, ಅವಳನ್ನೇ ಮದುವೆ ಆದಾಗ್ಲೂ ಅವಳಿಲ್ದೆ ನಾನಿಲ್ಲದೆ ಅವನಿಲ್ಲ. ಸೊ ಈ ಜಗತ್ತಿನ ಪೂರ್ಣ ಚೈತನ್ಯದಲ್ಲೂ ಲಕ್ಷ್ಮಿ ಇದ್ದಾಳೆ. ನಿಜ ಹೇಳ, ನೀವು ಬಾಯಲ್ಲಿ ಕೆಟ್ಟ ಮಾತು ಮಾತಾಡೋದ್ರಿಂದ ಸರಸ್ವತಿಗೆ ಮಾತ್ರ ಕೋಪ ಬರೋದಲ್ಲ, ಲಕ್ಷ್ಮಿಗೆ ಕೋಪ ಬಂದು ನಿಮ್ಮ ಹತ್ರ ಬರೋದಿಲ್ಲ. ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಅವತಾರ ಹೇಗಾಯ್ತು? ಮಹಾಲಕ್ಷ್ಮಿದು ಮೋಸ್ಟ್ ಬ್ಯೂಟಿಫುಲ್ ಕತೆ. ಎಸ್ಪೆಷಲಿ ವಿಷ್ಣು ಪುರಾಣದಲ್ಲಿ ಮಹಾಲಕ್ಷ್ಮಿನ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾನೆ ಅಂತ ಹೇಳಿದ್ರೆ, ನಾರಾಯಣ ಮಹಾಲಕ್ಷ್ಮಿ ಬೇರೆ ಅಲ್ಲ, ಅವನು ಬೇರೆ ಅಲ್ಲ, ಅವಳೇ ನನ್ನ ಎನರ್ಜಿ. ಅವಳು ಎಲ್ಲೆಲ್ಲಿರ್ತಾಳೋ ನಾನು ಅಲ್ಲಲ್ಲಿರ್ತೀನಿ, ನಾನು ಎಲ್ಲೆಲ್ಲಿರ್ತೀನೋ ಅವಳಲ್ಲಲ್ಲಿರ್ತಾನೆ ಅಂತ. ಅದರಲ್ಲಿ ನಾವು ಕತೆಗಳನ್ನು ತಗೊಳಕ್ತಾ ಹೋದರೆ ವಿಷ್ಣು ಪುರಾಣದಲ್ಲೇ ಒಂದು ಕಡೆ ಉಲ್ಲೇಖಿಸಿದ್ದಾರೆ, ಭೃಗುವಿನ ಮಗಳು ಲಕ್ಷ್ಮಿ, ಅವಳನ್ನ ವಿಷ್ಣು ಮದುವೆ ಮಾಡಿಕೊಂಡ. ವಿಷ್ಣು, ನಾರಾಯಣ, ಕೃಷ್ಣ ಆದಾಗ ರುಕ್ಮಿಣಿಯನ್ನ ಮದುವೆ ಆದ ಅಂತ. ಆದರೆ ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ, ಈ ಸಮುದ್ರ ಮಂಥನ ಸಮಯದಲ್ಲಿ ಎಲ್ಲವೂ ಉತ್ಪತ್ತಿ ಆಗ್ತಾ ಹೋಯಿತು. ಅಂದರೆ ಐರಾವತ ಆನೆ ಮತ್ತು ಮುತ್ತುರತ್ನ ಪಚ್ಚೆಗಳು ಮತ್ತು ಹಾಲಾಹಲ ಉತ್ಪತ್ತಿ ಆಯಿತು. ಆವಾಗಲೇ ಹೇಳ್ದಂಗೆ ಎಲ್ಲವೂ ಬಂದಾಗ ಅವಳು ಕೂಡ, ಲಕ್ಷ್ಮಿ ಕೂಡ ಅದರಿಂದ ಉತ್ಪತ್ತಿ, ಅಂದರೆ ಅದರಲ್ಲೂ ಕೂಡ ರಾಜಸಿಕ, ತಾಮಸಿಕ, ಸಾತ್ವಿಕ ಗುಣದ ಎಲ್ಲ ವಸ್ತುಗಳು ಉತ್ಪತ್ತಿ ಆಗ್ತಾ ಹೋಯಿತು. ಅದರಲ್ಲಿ ಲಕ್ಷ್ಮಿ ಕೂಡ ಬಂದಾಗ ನಾವು ಕೂಡ ಆ ಹಾಡಲ್ಲಿ ಲಿರಿಕ್ಸ್ ಕೇಳಿದ್ದೀವಲ್ಲ, ಪಾಲ್ಗಡಲ ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಎಷ್ಟು ಬ್ಯೂಟಿಫುಲ್ ಆಗಿ ಬರ್ದಿದ್ದಾರೆ. ಸೊ ಅವಳು ಕೂಡ ಅದರಲ್ಲಿ ಹಾಲಿನ ಕಡಲಲ್ಲಿ ತುಂಬ ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ಅಟ್ರಾಕ್ಟಿವ್ ಆಗಿ, ಮಾಯೆ ಅಂತ ನಾವೇನೇನು ಕರಿತೀವೋ, ಜಗತ್ತಿನ ಮಾಯೆ ಅಂದ್ರೂ ನಮಗೆ ಮಾಯೆ ಬೇಕು. ಯಾಕೆಂದರೆ ನಮ್ಮೆಲ್ಲರ ಮನಸ್ಸಿಗೆ ಸುಖಾನ ಕೊಡೋದು ಮಾಯೇನೆ. ಎಷ್ಟೊಂದು ಪ್ರಾಕ್ಟಿಕಲ್ ಆಗಿ ನಮ್ಮ ಲೈಫಲ್ಲಿ ಸಿಗದೇ ಇರಬಹುದು, ಬಟ್ ನಾವು ಕನ್ಸ್ಕೊಂಡ್ಕೊಂಡೇ ಸುಖ ಪಡ್ತೀವಿ ಎಷ್ಟೊಂದನ್ನು. ಆ ಲಕ್ಷ್ಮಿ ನಮ್ಮೆಲ್ಲರ ಜೀವನದಲ್ಲೂ ನೋಡಿ, ಕೃಷ್ಣ ಹೇಳ್ದಂಗೆ ನಾನೆಲ್ಲ ಕಡೆ ಇರ್ತೀನಿ, ಮತ್ತು ಲಕ್ಷ್ಮಿ ಅವಶ್ಯಕತೆ ಎಷ್ಟು ಬಹಳ ಮುಖ್ಯ ಮನುಷ್ಯನಿಗೆ ಅಂತ ಹೇಳಿದ್ರೆ, ಏನಿಲ್ದೇನೂ ಬದುಕಿರಬಹುದು, ಬಟ್ ಲಕ್ಷ್ಮಿ ಇಲ್ಲದೆ ಬದುಕೋದು ತುಂಬ ಕಷ್ಟ. ನಾವು ವಾದ ವಿವಾದಗಳು ಇವಾಗ ಆಗಬಹುದು, ಸರಿ ಸರಸ್ವತಿ ಬೇಕಾಗತ್ತೆ, ಲಕ್ಷ್ಮಿ ನೀವು ಸರಸ್ವತಿ ಪಡ್ಕೊಳ್ಳೋಕ್ಕೂ ಲಕ್ಷ್ಮಿ ಬೇಕಲ್ಲ ಫೀಸ್ ಕಟ್ಟೋದಕ್ಕೆ. ನೀವು ಅದನ್ನ ಬಿಡಿ, ಮೊದಲು ಗರ್ಭದಿಂದ ಹೊರಗಡೆ ಬರೋದಕ್ಕೇನೆ ಲಕ್ಷ್ಮಿ ಬೇಕಲ್ಲ. ಒಂದು ಮಗು ಹೊರಗಡೆ ಬರಬೇಕು ಅಂದರೆ ಅದನ್ನು ನೆಕ್ಸ್ಟು ಅದಕ್ಕೊಂದು ನಾಮಕರಣ ಮಾಡಬೇಕು ಅಂದ್ರೂ ಲಕ್ಷ್ಮಿ ಬೇಕು, ಅದಕ್ಕೊಂದು ಬಟ್ಟೆ ಹಾಕಬೇಕು ಅಂದ್ರೂ ಲಕ್ಷ್ಮಿ ಬೇಕು, ಅದನ್ನ ಬೆಳೆಸಿ ಅದನ್ನು ಶಾಲೆಗೆ ಕಳಿಸ್ಬೇಕು ಅಂದ್ರೂ ಲಕ್ಷ್ಮಿ ಬೇಕು, ಬುಕ್ಸ್ ತೊಗೊಂಡು ಸರಸ್ವತಿ ಜ್ಞಾನವನ್ನು ಪಡ್ಕೋಬೇಕು ಅಂದ್ರೂ ಅದಕ್ಕೆ ಲಕ್ಷ್ಮಿ ಬೇಕು. ತಿರ್ಗಿ ಆ ಲಕ್ಷ್ಮಿಯನ್ನು ಪಡ್ಕೊಳ್ಳೋದಕ್ಕೆ ಇವನು ಸರಸ್ವತಿಯನ್ನು ಪಡ್ಕೊಳ್ತಾನೆ ಮನುಷ್ಯ. ಯಾಕೆಂದರೆ ಇವ್ರೊಂದು ಡಿಗ್ರಿಗೆ ಹೋದ್ಮೇಲೆ ಏನಕ್ಕೆ ಡಿಗ್ರಿ ತೊಗೊಳ್ತಾರೆ, ಏನಕ್ಕೆ ಓದ್ತಾನೆ ಮನುಷ್ಯ? ದುಡ್ಡು ಸಂಪಾದನೆ ಮಾಡಿ ನಾನೊಂದು ದೊಡ್ಡ ಮನೆ ಕಟ್ಟಬೇಕು, ನನಗೆ ಹಿಂಗಿರಬೇಕು, ನಾನೊಂದು ದೊಡ್ಡ ವ್ಯಕ್ತಿ ಆಗಬೇಕು ಅಂತ. ಈ ಎಲ್ಲ ಹೋರಾಟಗಳು ಕೂಡ ಅನೇಕರ ಜೊತೆ ನಡೆಯೋದು ಕೂಡ, ದ್ವೇಷಗಳು ಕೂಡ ಲಕ್ಷ್ಮಿಗಾಗೆ ನಡೆಯುತ್ತೆ. ಆಸ್ತಿ ಅವ್ರಿಗೆ ಕೊಟ್ಬಿಟ್ರು, ನನಗೆ ಕೊಡಲಿಲ್ಲ, ದುಡ್ಡು ನನಗೆ ಬೇಕಿತ್ತು ಅಂತ. ಮನುಷ್ಯನಿಗೆ ಯಾವುದ್ರ ಮೇಲೆ ಆಸೆ ಇಲ್ದಿದ್ರು ವ್ಯಾಮೋಹ ದುಡ್ಡಿನ ಮೇಲೆ ಇದ್ದೇ ಇದೆ. ಯಾವುದೇ ಒಂದು ವ್ಯಕ್ತಿನ ಹೋಗಿ ಕೇಳಿ, ನಿಂಗೆ ಏನು ಬೇಕಪ್ಪ, ಅಯ್ಯೋ ನಂಗೆ ಏನು ಕೊಡ್ದಿರೋ ಬೇಡ, ದೇವ್ರು ನನಗೆ ಇವತ್ತು ದುಡ್ಡು ಕೊಟ್ಬಿಡ್ಲಿ, ನಾನು ಆರಾಮಾಗಿರ್ತೀನಿ ಅಂತಾರೆ. ಯಾಕೆಂದರೆ ಆ ದುಡ್ಡಿನ ಮೂಲಕ ಎಲ್ಲ ವಸ್ತುಗಳನ್ನು ನಾನು ಪಡ್ಕೋಬಹುದು. ಸೊ ಎಗೇನ್ ಆ ದುಡ್ಡಿನ ಮೂಲಕ ನೀವು ಪಡ್ಕೊಳ್ಳೋ ವಸ್ತುಗಳೆಲ್ಲ ಏನು ಮಾಯೆ, ಜಗತ್ತಿನಲ್ಲಿರುವಂತಹ ಮಾಯೆ. ಸೊ ಅಷ್ಟು ಮೋಸ್ಟ್ ಬ್ಯೂಟಿಫುಲ್ ಲಕ್ಷ್ಮಿ ಬಂದಾಗ ಕೃಷ್ಣ ಅದನ್ನೇ ಹೇಳಿದ್ದು, ನಾರಾಯಣ ಅವಳೇ ನನ್ನ ಅರ್ಧಾಂಗಿ, ಅವಳನ್ನೇ ಮದುವೆ ಆದಾಗ್ಲೂ ಅವಳಿಲ್ದೆ ನಾನಿಲ್ಲದೆ ಅವನಿಲ್ಲ. ಸೊ ಈ ಜಗತ್ತಿನ ಪೂರ್ಣ ಚೈತನ್ಯದಲ್ಲೂ ಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿಗೆ ಬೇರೆ ಬೇರೆ ರೂಪ ಇರಬಹುದು. ಒಂದು ನೋಟಿನ ಆಕಾರದಲ್ಲಿರ್ಬೋದು, ಒಂದು ನಾಣ್ಯದ ಆಕಾರದಲ್ಲಿರ್ಬೋದು. ಕೆಲವರು ಹೆಂಡ್ತಿನೇ ಅಥವಾ ಮನೆಯಲ್ಲಿರುವ ಮಗಳನ್ನೇ, ಹೆಣ್ಮಗಳನ್ನ ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಕರೀತಾರೆ. ಸೊ ಅದು ಮಹಿಳಾ ಫೆಮಿನೈನ್ ಕ್ವಾಲಿಟಿಲಿರ್ಬೋದು, ಮಹಿಳಾ ಸ್ವರೂಪದಲ್ಲಿರಬಹುದು. ಅಮ್ಮನ ನೋಡಿದ್ರು ಕೂಡ ಲಕ್ಷ್ಮಿ ಅಂತೀವಿ. ಸೊ ಲಕ್ಷ್ಮಿ ಇಲ್ಲದೆ ನಾವು ಖಂಡಿತ ಬದುಕಕ್ಕೆ ಸಾಧ್ಯನೇ ಇಲ್ಲ. ತುಂಬ ಜನ ಮನುಷ್ಯರಲ್ಲ, ಎಲ್ಲ ಮನುಷ್ಯರು 100% ಮನುಷ್ಯರು ಕೂಡ ಕಷ್ಟಪಡ್ತಾ ಇರೋದು ಲಕ್ಷ್ಮೀನ ಪಡ್ಕೋಬೇಕು ಅಂತ. ಇನ್ನೂ ಬೇಕಾದ್ರೆ ಎಕ್ಸಾಮ್ಸಲ್ಲಿ ಫೇಲ್ ಆಗಿಬಿಡ್ತಾರೆ, ಸರಸ್ವತಿನ ಕರೆಕ್ಟಾಗಿ ಪಡ್ಕೊಳ್ದಿರ. ಎಕ್ಸಾಮಲ್ಲಿ ಫೇಲ್ ಆಗ್ತಾರೆ, ಇಲ್ಲ ತಪ್ಪು ಮಾತಾಡ್ತಾರೆ, ಬಾಯಲ್ಲಿ ಕೆಟ್ಟ ಮಾತು ಮಾತಾಡ್ತಾರೆ. ಎಷ್ಟು ಹೇಳಿದ್ರು, ನಿಜ ಹೇಳ, ನೀವು ಬಾಯಲ್ಲಿ ಕೆಟ್ಟ ಮಾತು ಮಾತಾಡೋದ್ರಿಂದ ಸರಸ್ವತಿಗೆ ಮಾತ್ರ ಕೋಪ ಬರೋದಲ್ಲ, ಲಕ್ಷ್ಮಿಗೆ ಕೋಪ ಬಂದು ನಿಮ್ಮ ಹತ್ರ ಬರೋದಿಲ್ಲ.
ಅದಕ್ಕೆ ನಾವೆಲ್ಲ ಜಪ ಮಾಡಿ 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 ಶುದ್ಧೀಕರಿಸ್ಕೋಬೇಕು. ದೇವರು ಕೂಡ ಜಪ ಮಾಡಿ 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 ಮಾಡ್ಕೊಂಡೇನೆ ಒಂದೊಂದನ್ನು ಸೃಷ್ಟಿ ಮಾಡಿದ್ದು ಅಂದಾಗ ನಾವು ಕೂಡ ಪ್ರತಿಯೊಂದನ್ನು ಈವನ್ ಸಂತಾನೋತ್ಪತ್ತಿ ಮಾಡಬೇಕಾದ್ರೂ ಮನುಷ್ಯ ಅದನ್ನ ಚರಾಚರಗಳಿಗೂ ಹೇಳ್ಕೊಟ್ಟ. ಬಟ್ ಮನುಷ್ಯರಿಗೆ ಒಂದು ನಾನು ಅಪಾರವಾದ ಜ್ಞಾನ ಕೊಡ್ತೀನಿ. ಯಾಕೆ ಅಂದರೆ ಮನುಷ್ಯ ಜನ್ಮಕ್ಕೆ ಮಾತ್ರ ಮುಕ್ತಿಯನ್ನು ಪಡ್ಕೊಳ್ಳೋ ಯೋಗ್ಯತೆ ಇರೋದು. ಅವಾಗ ಅವನು ನಾ ಹೇಳಿದ್ನಲ್ಲ ಅವಾಗಿಂದು ಬಾಲ್ಯ ಯೌವನ ಕೌಮಾರ ನಾವು ಹಿಂಗೆ ಹೋಗೋ ಥರನೇ ಅವಾಗ ನಿಮ್ಮ ಬ್ರಹ್ಮಚರ್ಯದಿಂದ ಗೃಹಸ್ಥಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಟೈಮ್ಗೂ ನಿಮಗೊಂದು ಧ್ಯಾನಾವಸ್ಥೆ ಬರಬೇಕು. ಆ ಧ್ಯಾನ ಮಾಡಿಕೊಂಡೇ ಪ್ರತಿಯೊಂದು ಹೆಜ್ಜೆನೂ ಇಟ್ಕೊಂಡು ಹೋದಾಗ ನೀವು ಪ್ರತಿಯೊಂದು ಕೆಲಸನೂ ಕರೆಕ್ಟಾಗಿ ಮಾಡ್ತಾ ಹೋಗ್ತೀವಿ. ಆವಾಗ ನಮ್ಮ ಕರ್ಮಗಳನ್ನು ಮುಗಿಸ್ಕೊಂಡು ಮುಂದೆ ಹೋಗೋದಕ್ಕೂ ಲಕ್ಷ್ಮಿ ಆಗಿರಲಿ ನಾರಾಯಣ ಆಗಿರಲಿ ಪ್ರತಿಯೊಂದು ದೇವಾನುದೇವತೆಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಲಕ್ಷ್ಮಿ ಇಲ್ಲದೆ ನಾವು ಯಾರೂ ಬದುಕಕ್ಕೆ ಸಾಧ್ಯನೇ ಇಲ್ಲ. ಒಂದು ಗುಣಲಕ್ಷಣಗಳನ್ನು ಪಡ್ಕೋಬೇಕು ಅಂದ್ರೂ, ಒಂದು ಅಟ್ರಾಕ್ಷನ್ ಪಡ್ಕೋಬೇಕು ಅಂದ್ರೂ ಲಕ್ಷ್ಮಿ ಬಹಳ ಮುಖ್ಯ. ನಾವೆಲ್ಲರೂ ಸಾಮಾನ್ಯ ನೋಡ್ತಾ ಹೋದರೆ ಲಕ್ಷ್ಮಿ ಎಷ್ಟು ಪಾಪ ನಮ್ರತೆಯಿಂದ ನಾರಾಯಣ ಮಲ್ಕೊಂಡಿದ್ರೆ ಪಾದ ಒತ್ತುತ್ತಾ ಕೂತಿರ್ತಾಳೆ. ನಾವು ಅನ್ಕೋತೀವಿ ಯಾಕೆ ಪಾಪ ಅವಳು ಪಕ್ಕದಲ್ಲಿ ಮಲ್ಕೋಬಾರ್ದಿತ್ತು, ಆರಾಮಾಗಿ ಪಾದ ಒತ್ತುತ್ತಿದ್ದಾಳೆ ಅಂತ. ಲಕ್ಷ್ಮಿ ನಾನೆಲ್ಲರಿಗಿಂತ ಯುನೀಕ್ ವ್ಯಕ್ತಿ ಆಗಿರಬೇಕು ಅಂತ ವಿಷ್ಣುವಿನ ಹತ್ರ ನಾರಾಯಣನ ಹತ್ರ ವರ ಪಡ್ಕೊಳ್ಳೋದಕ್ಕೇನೆ ಅವ್ನ ಸೇವೆ ಮಾಡ್ಕೊಂಡು ಕೂತಿರ್ತಾಳೆ ಯಾವಾಗ್ಲೂ. ಒಂದು ನಾವು ಅಸ್ಟ್ರಾಲಜಿಕಲಿ ಯಾವಾಗಲೂ ನೋಡಿದಾಗ ಶನಿ ಕೂಡ ಶಾಂತನಾಗ್ತಾನೆ ಗಂಡನ ಪಾದ ಒತ್ತುತ್ತಿದ್ರೆ ಅಂತಂದಾಗ. ಯಾಕೆ ಅಂತ ಹೇಳಿದ್ರೆ ಮದುವೆ ಆದಮೇಲೆ ಗಂಡನನ್ನು ನಾವು ಗುರುಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ನಮ್ಮ ಬಾಡಿನಲ್ಲಿ ವಿಭಾಗಗಳನ್ನು ಮಾಡ್ತಾ ಹೋದಾಗ ಪಾದಗಳಲ್ಲಿ ಶನಿ ಅಂತ ಕನ್ಸಿಡರ್ ಮಾಡೋದು, ಮೊಣಕಾಲಿಂದ ಕೆಳಗಡೆ. ಸೊ ಅದು ಕಾಲು ಒತ್ತುತ್ತಾ ಇದ್ದಾಗ ಶನಿ ಶಾಂತನಾಗಿ ಒಂದು ಸೇವಾ ಭಾವನೆ ನಮ್ಮಲ್ಲಿದ್ದಾಗ ನಮ್ಮಲ್ಲಿ ಶನಿ ಕಮ್ಮಿಯಾಗಿ ನಮಗೆ ಶಾಂತನಾಗಿ ವರಾನ್ ಕೊಡ್ತಾನೆ ಅಂತ. ಇಲ್ಲಿ ಲಕ್ಷ್ಮಿ ಕಾಲ್ಗೆ ಒತ್ತುತ್ತಾ ಇದ್ದಾಗಲೂ ಕೂಡ ಅವಳು ಬೇಡ್ಕೊಳ್ಳೋದು, ನಾನು ಜಗತ್ತಿನಲ್ಲಿ ನನ್ನ ಭಕ್ತರು ನನ್ನನ್ನು ಏನು ಕೇಳಿದ್ರು ಅದನ್ನು ನಾನು ಕೊಡಲ್ಲ ಅಂತ ಹೇಳ್ದೆ ಕೊಡಬೇಕು. ಇವಾಗ ಎಷ್ಟೋ ಜನನ ನೀವು ಗಮನಿಸಿರ್ತೀರ, ತುಂಬ ದೊಡ್ಡದಾಗಿ ವಿದ್ಯೆ ಏನು ಕಲ್ತಿರಲ್ಲ, ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನೂ ಇರಲ್ಲ, ಆದರೂ ಕೋಟಿಗಟ್ಟಲೆ ಇಟ್ಕೊಂಡಿರ್ತಾರೆ. ಸರಸ್ವತಿ ಒಲಿದಿರಲ್ಲ, ಆದರೆ ಲಕ್ಷ್ಮಿ ಒಲಿದಿರ್ತಾಳೆ. ಸೊ ಹಾಗೆ ಯಾರೇ ಭಕ್ತ ನನ್ನನ್ನು ಕೇಳ್ಕೊಂಡ್ರು ಅವನಿಗೆ ನೋ ಅಂದಿರ ನಾನೆಲ್ಲವನ್ನು ಕೊಡಬೇಕು, ಆ ರೀತಿ ನನ್ನ ಯುನೀಕ್ ವ್ಯಕ್ತಿಯನ್ನಾಗಿ ಮಾಡಬೇಕು ಪರಮಾತ್ಮ ಅಂತ ಗಂಡನ್ನೇ ಕೇಳ್ಕೊಂಡಾಗ ಅವ್ನು ತಥಾಸ್ತು ಅಂತ ಕೊಡ್ತಾನೆ. ಕೊಟ್ಟ ಮೇಲೆ ನಿನಗೆ ನಾನು ಇದನ್ನು ಕೊಟ್ಟೆ, ಬಟ್ ಅವರಿಂದ ವಾಪಸ್ ನಾನು ಹೆಂಗೆ ಕಿತ್ಕೋಬೇಕು ಅನ್ನೋದು ನನಗೆ ಗೊತ್ತು ಅಂತ ವಿಷ್ಣುನೇ ಐಡಿಯಾ ಮಾಡ್ತಾನೆ. ಕೊಡೋದೆಲ್ಲ ಇವ್ರು ಕೊಟ್ರು ತಿರ್ಗಾ ನಿನ್ನ ಕರ್ಮಗಳನ್ನು ಸರಿಗೆ ಮಾಡಲಿಲ್ಲ ಅಂತ ಹೇಳಿದ್ರೆ ದೇವ್ರು ಹೆಂಗೆ ವಾಪಸ್ ಕಿತ್ಕೊಳ್ತಾನೆ ಎಲ್ಲದನ್ನು ಅಂತ ಅನ್ನೋದಕ್ಕೆ ಅದು ಒಂದು. ಇದ್ರ ಜೊತೆಗೆ ವಿಷ್ಣು ಪುರಾಣದಲ್ಲಿ ಇನ್ನೊಂದು ನಾರದಂದು ಒಂದು ಕತೆ ಬರುತ್ತೆ. ಯಾಕೆ ನಾರಾಯಣ ನಾರಾಯಣ ಹೇಳ್ಕೊಂಡು ಎಷ್ಟು ಚೆನ್ನಾಗಿ ನಾಮಜಪ ಒಂದಿದ್ದರೆ ಸಾಕು ಭೂಲೋಕದಲ್ಲಿ ಅನ್ನೋದಕ್ಕೆ. ನಾರದ ಒಬ್ಬ ದಾಸಿಗೆ ಹುಟ್ಟಿರ್ತಾನೆ ಮಗ. ಆವಾಗ ಅವನನ್ನು ತುಂಬ ಜನ ಕೀಳಾಗಿ ಕಾಣಕ್ಕೆ ಶುರು ಮಾಡ್ತಾರೆ, ನೀನೊಬ್ಬ ದಾಸಿಗೆ ಹುಟ್ಟಿರೋ ಮಗ ಅಂತನ್ಬಿಟ್ಟು. ಆವಾಗ ನಾರದ ತಿರ್ಗಾ ಹುಡ್ಕೊಂಡು ಹೋಗ್ತಾನೆ, ನಾನು ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ನ ಕಂಡ್ಕೋಬೇಕು, ನನ್ನ ಜನ ಅಂದು ನೋವು ಕೊಡ್ತಿದ್ದಾರೆ. ನಾವು ಅಂದ್ಕೊಂಡ್ಬಿಡ್ತೀವಿ ಕಲಿಯುಗದಲ್ಲೇ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾಲೇ ನಮ್ಮನ್ನು ನಿಂದಿಸ್ತಾರೆ ಅಂತ. ಹಾಗೇನಿಲ್ಲ, ಎಲ್ಲ ಕಾಲದಲ್ಲೂ ಎಲ್ಲ ಜನರು ಎಲ್ಲರನ್ನೂ ಆಡ್ಕೊಂಡು ನಿಂದಿಸೋವಂಥ ವ್ಯಕ್ತಿಗಳು ಇದ್ರು. ಅದೇ ರೀತಿ ತಪಸ್ ಮಾಡಿ ಬ್ರಹ್ಮಜ್ಞಾನವನ್ನು ಪಡ್ಕೊಂಡಂಥ ವ್ಯಕ್ತಿಗಳು ಇದ್ರು. ನಾರದನ್ನು ಬಿಟ್ಟಿಲ್ಲ, ಅಷ್ಟೆಲ್ಲ ಹೇಳ್ಕೊಂಡು ಹೋಗ್ತಿದ್ದಾಗ್ಲೂ ಅವನಿಗೆಲ್ಲ ಋಷಿ ಮುನಿಗಳು ಹೇಳಿಕೊಟ್ಟು ಅವ್ರಿಗೆ ನೀನು ನಾರಾಯಣನ ಜಪವನ್ನು ತಪಸ್ಸನ್ನು ಮಾಡ್ತಾ ಹೋಗಬೇಕು, ಆವಾಗ ನಿನಗೆ ದೇವರೇ ಬಂದು ನಿನಗೆ ಈ ನಿಂದನೆಗಳಿಂದೆಲ್ಲ ದೂರ ಮಾಡಿ ನಿನ್ನ ಒಂದು ದೊಡ್ಡ ವ್ಯಕ್ತಿಯನ್ನಾಗಿ ಕೂಡಿಸ್ತಾರೆ ಅಂತಂದಾಗ ಅವ್ರು ಹಾಗೆ ನಾರಾಯಣ ನಾರಾಯಣನ ತಪಸ್ಸನ್ನು ಮಾಡಿ. ಇವಾಗಲೂ ನೋಡಿ, ನಾವು ನಾರದ ಅಂತಂದರೆ ನಾರಾಯಣ ನಾರಾಯಣ ಅಂತ ಹೇಳೋದನ್ನೇ ನಾನು ಪರಮ ಮಂತ್ರ, ಅದನ್ನೇ ನಾವು ಕೇಳಿಸ್ಕೊಳ್ತೀವಿ. ಸೊ ಅವ್ರ ದಾಸಿ ಮಗ ಆದ್ರೂ ಅದನ್ನ ಎಷ್ಟು ಚೆನ್ನಾಗಿ ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ ಅಂದರೆ, ನೀನು ಯಾವ ಕುಲದಲ್ಲಿ ಯಾವ ಮನೆಯಲ್ಲಿ ಹುಟ್ಟಿರ್ತೀಯ ಅನ್ನೋದು ಮುಖ್ಯ ಆಗೋದಿಲ್ಲ, ನೀನು ಯಾವ ದಾರಿಯನ್ನು ಅನುಸರಿಸಿ ಮುಂದಕ್ಕೆ ನೀನು ಪ್ರಮೋಚ್ಚ ಸ್ಥಾನಕ್ಕೆ ತಲುಪ್ತೀಯಾ ಅನ್ನೋದು ಬಹಳ ಮುಖ್ಯ. ನಿನ್ನ ಯಾವ ಕುಲದಲ್ಲಿ ಹುಟ್ಟಿಸ್ತಾರೋ ಅದು ಹೋದ ಜನ್ಮದ ಕರ್ಮದಿಂದ ನಿನ್ನ ಟೆಸ್ಟ್ ಮಾಡೋಕ್ಕೆ ದೇವರು ಅಲ್ಲಿಗೆ ಬಿಸಾಕಿರ್ತಾರೆ. ಬಟ್ ಅದನ್ನೇ ನಾನು ನನ್ನ ವೀಕ್ನೆಸ್ ಆಗಿ ಇಟ್ಕೊಂಡ್ಬಿಟ್ಟು ಅಯ್ಯೋ ನನಗೆ ಹಿಂಗೆ ಆಗೋಯ್ತು, ನಮ್ಮ ಅಪ್ಪ ಅಮ್ಮ ಬಡವರು, ನಮ್ಮ ಮನೇಲಿ ಹಿಂಗೆ ಕಷ್ಟ, ನಾನು ಇಂಥ ಗಲ್ಲೀಲಿದ್ದೆ, ಇಂಥ ಕಷ್ಟದಲ್ಲಿದ್ದೆ ಅಂತ ಅಲ್ಲೇ ಕೂತಿದ್ರೆ ನೀವು ಅಲ್ಲೇ ಕೂತಿರ್ತೀರ. ಮುಂದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಾರಾಯಣ ಒಬ್ಬನೇ ನಿನ್ನ ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ. ಇದನ್ನೇ ನಾನು ಆವಾಗಲೇ ಧ್ರುವ ನಕ್ಷತ್ರದ್ದು ಹೇಳ್ತಾ ಇದ್ದೆ. ಧ್ರುವ ಕೂಡ ಇದೇ ರೀತಿ ಮಗುವಾಗಿ ಹುಟ್ಟಿದ್ದಾಗ ಅವರ ಚಿಕ್ಕಮ್ಮ ಅವನಿಗೆ ರಾಜಸ್ಥಾನವನ್ನು ಕೊಡೋದಿಲ್ಲ ಅಂತಂದ್ಬಿಟ್ಟು ಬೈದ್ಬಿಟ್ಟು ಕಳಿಸ್ಬಿಡ್ತಾಳೆ, ನೀನು ನನ್ನ ಗಂಡನಿಗೆ ಧರ್ಮದಿಂದ ಹುಟ್ಟಿದವನಲ್ಲ, ನಾನು ನಿನಗೆ ಕೊಡಲ್ಲ ಅಂತ. ಅವರು ತಾಯಿ ಹೆಸರು ಸುನೀತೇನೋ ಅದೇನೋ.
ಅವಳು ತಿರ್ಗಾ ಅಮ್ಮನ ಹತ್ರ ಹತ್ಕೊಂಡು ಹೋಗ್ಬಿಟ್ಟು ಧ್ರುವ ಕೇಳ್ತಾನೆ, ಅಮ್ಮ ಹೀಗ ಅಂತ ಹೇಳಿದಾಗ, ಹೌದು ಕಂದ, ಅವ್ರು ಹೇಳ್ತಿರೋದು ನಿಜ, ನಾವೇನು ಮಾಡೋಕ್ಕಲ್ಲ, ನನ್ನ ಕರ್ಮಾನುಸಾರವಾಗಿ ನಾನು ನಿನಗೆ ಜನ್ಮವನ್ನು ಕೊಡಬೇಕಾಯ್ತು, ನೀನು ನಿನ್ನ ಕರ್ಮಾನುಸಾರವಾಗಿ ಈ ಜನ್ಮವನ್ನು ಪಡ್ಕೊಂಡಿದ್ಯಾ, ನಿನಗೆ ನಿಜವಾಗ್ಲೂ ಆ ಸ್ಥಾನಮಾನಗಳು ಪರಮೋಚ್ಚ ಸ್ಥಾನ ಬೇಕೇ ಬೇಕು ಈ ಜನ್ಮದಲ್ಲಿ ಅಂತ ಹೇಳಿದ್ರೆ ಪರಮದೇವರ ಮಂತ್ರವನ್ನು ಹೋಗಿ ನೀನು ಜಪ ಮಾಡು ಅಂತಂದಾಗ ಅವ್ನು ನಿಜವಾಗ್ಲೂ ಅರಮನೆಯಲ್ಲಿ ಇದ್ದಿದ್ದನ್ನು ಕೂಡ ತ್ಯಜಿಸಿ ನಾವೇನು ಮಾಡ್ತೀವಿ, ನಮ್ಗೆ ತಾತ್ಕಾಲಿಕವಾಗಿ ಒಂದು ಸೆಟಪ್ ಇದೆ, ಎಲ್ಲ ಇದೆ ಅಂತ ಹೇಳಿದ್ರೆ ಬಾವಿ ಕಪ್ಪೆ ಥರ ಅಲ್ಲೇ ಕುತ್ಕೊಂಡ್ಬಿಟ್ಟು ಕಂಫರ್ಟೇಬಲಾಗಿ ಸೆಟ್ಲ್ ಆಗಿಬಿಡ್ತೀವಿ. ಬಿಡು, ನಮ್ಮಪ್ಪ ಏನೋ ಆಸ್ತಿ ಮಾಡಿದ್ದಾರೆ, ಬ್ಯಾಂಕಲ್ಲಿ ಇಷ್ಟು ಡೆಪಾಸಿಟ್ ಇಟ್ಟಿದ್ದಾರೆ, ಸಾಕು ನನಗೆ ಅಂತ. ಹಂಗಲ್ಲ, ಧ್ರುವನ ಥರ ನಿಮಗೆ ಛಲ ಇರಬೇಕು. ನನಗೆ ಇವತ್ತು ಕೊಟ್ಟಿಲ್ಲ ಅಂತ ಅವಮಾನ ಮಾಡಿದ್ದಾರೆ, ನಾನು ಇದನ್ನು ಮೀರಿ ದೊಡ್ಡ ಸ್ಥಾನದಲ್ಲಿ ಕೂತ್ಕೋಬೇಕು ಅಂತ ಭಕ್ತಿ ಮಾರ್ಗವನ್ನು ಅನುಸರಿಸಿ ಮೇಲೆ ಕೂತ್ಕೋಬೇಕೇ ಹೊರತು ಚಿಕ್ಕಪ್ಪನಿಗೆ ಅಪ್ಪನಿಗೆ ಒಂದು ಮಾಯಾಮಾಟ ಮಾಡಿಸು, ಅವ್ರಿಗೇನೋ ಇದು ಮಾಡಿಸು, ಅವ್ರಿಗೇನೋ ಕೆಟ್ಟದಾಗಲಿ ಅಂತ ಅಂದ್ಬಿಟ್ಟು ಶಾಪ ಹಾಕು, ಹತ್ಕೊಂಡು ರೊಚ್ಚಿಗೆ ದೋಣೆ ನನಗೆ ಗೊತ್ತಿಲ್ಲ ನಂಗೆ ಭಾಗ ಕೊಡು ಅಂತ ಕೂತ್ಕೊಳ್ಳೋದಲ್ಲ. ಪರಮಾತ್ಮ ನಿಮ್ಮ ಜೊತೆಗಿದ್ರೆ ಇಡೀ ಬ್ರಹ್ಮಾಂಡವನ್ನೇ ಬೇಕಾದರೂ ಕೊಡ್ತಾನೆ. ಅವನು ತಿರ್ಗಾ ತಪಸ್ ಮಾಡಕ್ಕೆ ಹೋಗ್ತಾನೆ ಕಾಡಿಗೆ. ಎಲ್ಲವನ್ನು ತ್ಯಜಿಸಿ, ಸುಖಭೋಗಗಳನ್ನು, ಹಾಸಿಗೆನ, ಹಾಲು, ಏನೇನು ತಿಂತಿದ್ರು ಎಲ್ಲವನ್ನು ತ್ಯಜಿಸಿ ಅವನು ಹೋಗ್ಬಿಟ್ಟು ಎಷ್ಟು ಬ್ಯೂಟಿಫುಲ್ಲಾಗಿ ತಪಸ್ ಮಾಡ್ತಿದ್ದಂತೆ ಅಂದರೆ, ಅವನು ಒಂದು ಕಾಲಲ್ಲಿ ನಿಂತರೆ ಭೂಮಿನೇ ಅರ್ಧ ಹಿಂಗೆ ವಾಲ್ತಿತ್ತಂತೆ, ಈ ಕಡೆ ಕಾಲಲ್ಲಿ ನಿಂತರೆ ಈ ಕಡೆ ವಾಲ್ತಿತ್ತಂತೆ. ಆವಾಗ ತುಂಬ ರಾಕ್ಷಸರೆಲ್ಲ ಬಂದ್ಬಿಟ್ಟು ಅವ್ನ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಇಂದ್ರ ಮತ್ತು ದೇವತೆಗಳು ಪ್ಲ್ಯಾನ್ ಮಾಡಿ ರಾಕ್ಷಸರನ್ನ ಕಳಿಸ್ತಾರಂತೆ. ಅವ್ರೇನೇ ಬಂದು ಬೆಂಕಿ ಬಿಟ್ಟರು, ಹಾವು ಬಿಟ್ಟರು, ಏನು ಮಾಡಿದ್ರು ಕೂಡ ಧ್ರುವ ಎದ್ದೇಳಲಿಲ್ವಂತೆ. ಆಮೇಲೆ ಧ್ರುವನ್ಗೆ ಅವ್ರ ಚಿಕ್ಕಮ್ಮನ ಅವತಾರದಲ್ಲಿ ಕೂಡ ದೇವತೆಗಳು ವೇಷ ಹಾಕ್ಕೊಂಡು ಬಂದನು ಕೂಡ ಅವ್ನಿಗೆ ಹೇಳ್ತಾನಂತೆ, ಕ್ಷಮಿಸ್ಬಿಡಪ್ಪ, ನಾನು ನಿನಗೆ ರಾಜ್ಯನ ಬಿಟ್ಕೊಡ್ತೀನಿ ಬಾ ಅಂತ ಹೇಳಿದ್ರು. ಅವ್ನಿಗೆ ಗೊತ್ತಾಯ್ತಂತ ಇದೆಲ್ಲ ಮೋಸ, ನಾನು ಇದು ಯಾವುದಕ್ಕೂ ಸೋಲಲ್ಲ ಅಂತ. ಅವನು ದೃಢವಾದ ತಪಸ್ಸಿನಲ್ಲಿ ನಿರತನಾಗಿದ್ದಾಗ ವಿಷ್ಣುನೇ ಬಂದು ಅವನ ಮುಂದೆ ಪ್ರತ್ಯಕ್ಷನಾಗಿ ಅವನ್ನ ಮುಟ್ಟಿ ಎಬ್ಸಿ ನಾನೇ ವಿಷ್ಣು ಬಂದಿದ್ದೀನಿ ಅಂತ ಅವನೇ ಎದ್ದಾಗ ಮಾತೇ ಬರ್ತಿಲ್ವಂತೆ ಧ್ರುವಂಗೆ. ಸೇಮ್ ನಾವೇನು ಕವಿರತ್ನ ಕಾಳಿದಾಸಲ್ಲಿ ದೇವಿನ ನೋಡಿದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಗದ್ಗತಿತರಾಗಿ ಒಂಥರ ಮಾತಾಡ್ತಾರಲ್ಲ, ದುಃಖದಲ್ಲಿ ಪ್ರೀತಿಯಿಂದ ಭಕ್ತಿಯಿಂದ ದುಃಖ ಬರುತ್ತಲ್ಲ, ಅದು ಅದೇ ರೀತಿ ಧ್ರುವನ್ಗೆ ಹಂಗಾದಾಗ ಅವ್ನು ಫಸ್ಟ್ ಕೇಳ್ಕೊಳ್ಳೋ ವರಾನೇ, ನಾನು ನಿನ್ನನ್ನು ಜಪಿಸೋಕ್ಕೆ ನನ್ನ ವಾಯ್ಸನ್ನು ಕರೆಕ್ಟ್ ಮಾಡಿ ನನಗೆ ಶಕ್ತಿ ಕೊಡು ಅಂತ ಹೇಳ್ತಾನೆ. ಆವಾಗ ಅವ್ನ ನಾಮಸ್ತುತಿಯನ್ನು ಹೇಳ್ತಾ ಹೋಗಿ, ಆವಾಗ ನಾನು ಎಲ್ಲ ಇಡೀ ಇದರಲ್ಲಿ ನಾನು ಒಂದು ದೊಡ್ಡ ವ್ಯಕ್ತಿಯಾಗಿ, ಯುನೀಕ್ ಪರ್ಸನ್ ಆಗಿ, ದೊಡ್ಡ ವ್ಯಕ್ತಿಯಾಗಿ ಪರಮೋಚ್ಚ ಸ್ಥಾನದಲ್ಲಿ ನೀನು ಕೂಡಿಸ್ಬೇಕು, ಎಲ್ಲರೂ ನನ್ನನ್ನು ಇಷ್ಟಪಡಬೇಕು ಅಂತಂದಾಗ ನೋಡಿ ಎಷ್ಟು ಕೋಟಿ ಲಕ್ಷಾಂತರ ನಕ್ಷತ್ರಗಳಿದ್ರು, ಗ್ರಹಗಳೆಲ್ಲ ಇದ್ರು, ಧ್ರುವ ನಕ್ಷತ್ರ ನಿಮಗೆ ದೊಡ್ಡದಾಗಿ ಮೆನುಗತ್ತೆ. ಸೊ ಆ ಥರ ಧ್ರುವ ನಕ್ಷತ್ರನಾಗಿ ಅವನು ಪರ್ಮನೆಂಟಾಗಿ ಉಳ್ಕೊಂಡಂತಹ ದೊಡ್ಡ ಋಷಿಯಾದವರು.